ರಾಜಮನೆಯಲ್ಲಿ ಬಂಡೆಯವರು ಬರೆದಿರುವ ಬಾಲಬುದ್ಧಿ ಟೀಕೆ ಸ್ವಾಧ್ಯಾಯ ನಡೆದಿದ್ದು ಮೋಕ್ಷಾಧಿಕಾರದ ಪ್ರಥಮ ಮಂಗಲ ಕಲಶಿದೆ. ದ್ವಿಧಾ ಕೃತ್ಯ ಪ್ರಜ್ಞಾ ಪ್ರಕಚದಲನಾದ್ಬಂಧಪುರುಷೌ ನಯನ್ ಮೋಕ್ಷಂ ಸಾಕ್ಷಾತ್ ನಿಯತಂ ಇದಾನಿಮುನ್ಮಜ್ಜತ್ ಸಚ ಪರಮಾನಂದಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತಸಕಲಕೃತ್ಯಂ ವಿಜಯತಿ. ಕೆಳಗಡೆ ಏನನ್ನು ಮಾಡುತ್ತಾ ಆತ್ಮನು ಮುಕ್ತನಾಗುತ್ತಾನೆ. ಬಂಧ ಪುರುಷವು ದ್ವಿಧಾ ಕೃತ್ಯ ದ್ರವ್ಯಕರ್ಮ ಭಾವಕರ್ಮ ನೌಕರ್ಮ ರೂಪದ ಉಪಾಧಿಯು ಮತ್ತು ಶುದ್ಧ ಜೀವದ್ರವ್ಯ ಇವುಗಳನ್ನು ಸರ್ವ ಬಂಧವು ಹೇಯವಿದೆ, ಶುದ್ಧ ಜೀವವು ಉಪಾದೇಯವಿದೆ ಎಂಬ ಭೇದಜ್ಞಾನ ರೂಪದ ಪ್ರತೀತಿಯನ್ನು ಉತ್ಪನ್ನ ಮಾಡಿಕೊಂಡು ಏನಾಗ್ತಾನೆ, ಮುಕ್ತಾಗ್ತಾನೆ. ಇಲ್ಲಿ ಚರ್ಚೆ ಅಂತೂ ಆದದ್ದು ಇದೆ. ಸರ್ವ ಬಂಧವು ಅನ್ನೋದೇನಿದೆಯಲ್ಲ ಶಬ್ದ, ಅದನ್ನು ಸ್ವಲ್ಪ ಅವಲೋಕನೆ ಮಾಡಿ. ದ್ರವ್ಯಕರ್ಮ ಭಾವಕರ್ಮ ನೌಕರ್ಮ ರೂಪದ ಉಪಾಧಿ ಮತ್ತು ಜೀವದ್ರವ್ಯ ಇವುಗಳನ್ನು ಭಿನ್ನ ಮಾಡ್ತಾನೆ. ಯಾವ ರೀತಿಯಿಂದ ಅಂತಂದ್ರೆ, ಒಂದು ಸರ್ವ ಬಂಧವು ಹೇಯವಿದೆ, ಶುದ್ಧ ಜೀವದ್ರವ್ಯ ಉಪಾಧಿಯೇ ಇದೆ. ಇಲ್ಲಿ ನಿಜವಾಗಿ ಬಂಧರೂಪದ ಭಾವ ಏನಿದೆ, ನಾವು ತಿಳಿತೇವೆ ಮೋಹರಾಗ ದ್ವೇಷಗಳ ಇವು ಬಂಧರೂಪದ ಭಾವ ಇದ್ದಾವೆ ಅಂಥೇಳಿ. ಆದ್ರೆ ಅವು ಬಂಧರೂಪದ ಭಾವ ಇಲ್ಲ. ಅವುಗಳನ್ನು ಬಂಧರೂಪದ ಭಾವ ಅಂಥೇಳಿ ವ್ಯವಹಾರದಿಂದ ಹೇಳಿದ್ದಾರೆ. ಬಂಧರೂಪದ ಭಾವ ಯಾವುದಿದೆ? ಅಶುದ್ಧ ಜ್ಞಾನ ಇದೆ. ಅಶುದ್ಧ ಜ್ಞಾನ. ಅಶುದ್ಧ ಜ್ಞಾನ ಯಾವುದಕ್ಕಂದ್ರು, ಯಾವುದು ಶುದ್ಧ ಜೀವ ದ್ರವ್ಯದಿಂದ ಬೇರೆ ಆಗಿದೆಯೋ ಅದಕ್ಕೆ ಅಶುದ್ಧ ಜ್ಞಾನ. ಬಹಳ ಸೂಕ್ಷ್ಮ ಮಾತು ಇದೆ. ಜೈನ ದರ್ಶನ ಆತ್ಮಕಲ್ಯಾಣದ ಮಾರ್ಗ, ಸುಖದ ಮಾರ್ಗ. ಜ್ಞಾನದಿಂದನ ಬಂಧದ ಕಾರಣ ನಿರ್ಮಾಣ ಆಗ್ತಿದೆ. ಜ್ಞಾನವೇ ಸಾಕ್ಷಾತ್ ಮೋಕ್ಷದ ಕಾರಣ ಇದೆ. ನಿರ್ಮಾಣ ಆಗುವ ಮಾತಿಲ್ಲ. ಇಲ್ಲಿ ನಿರ್ಮಾಣ ಆಗ್ತಿದೆ. ಜ್ಞಾನದಿಂದನ ಬಂಧದ ಕಾರಣ ನಿರ್ಮಾಣ ಆಗ್ತಿದೆ. ಶಬ್ದದ ಮೇಲೆ ಗಮನನೂ ಇಡೋದ, ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನನೂ ಮಾಡೋದ. ಮಹಾಭಾಗ್ಯದಿಂದ ಸಂಸಾರದ ಪಾಪ ಕಾರ್ಯಗಳಿಂದ ನಿವೃತ್ತಿ ಸಿಕ್ಕಿದೆ. ನಾವು ತೆಗೆದಿದ್ದೇವೆ ಅನ್ನೋ ಮಾತಿಲ್ಲ, ಅನ್ನಬಾರದು. ಮಹಾಭಾಗ್ಯದಿಂದ ಸಂಸಾರ ಪೋಷಕ ಪಾಪ ಕಾರ್ಯಗಳಿಂದ ನಿವೃತ್ತಿ ಸಿಕ್ಕಿದೆ. ಅದಕ್ಕೆ ಶಬ್ದದ ಮೇಲೆ ಗಮನನೂ ಇಡಬೇಕು. ಮತ್ತೇನು ಹೇಳ್ತು, ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಏನು ಹೇಳ್ತಾ ಇದೆ? ಯಾವ ಪ್ರಕಾರ ದೇಹಾದಿ ನೌಕರ್ಮ ನಿನ್ನೆ ಆಗಿತ್ತ ಚರ್ಚೆ. ಮತ್ತಾದರೆ ಏನು ತಪ್ಪಿಲ್ಲ, ಭಾರ ಇಲ್ಲ. ನಿನ್ನೆ ತಿಂದಿದ್ದೇನಲ್ಲ ಅಂಥೇಳಿ ಅನ್ನೋದಿಲ್ಲ. ನಿನ್ನೆದನ್ನು ಉಳ್ಕೊಂಡಿದ್ರೂ ತಿಂತೇವೆ, ಹೌದೇನಿಲ್ಲ? ಶರೀರಾದಿ ನೌಕರ್ಮ ಯಾವ ಪ್ರಕಾರ ಸ್ಥೂಲ ಉದ್ಗಲ ಸ್ಕಂಧ ಇದ್ದಾವೆ ಅಂತೆ, ಅಥವಾ ಸ್ಥೂಲ ಉದ್ಗಲಗಳಿದ್ದಾವೆ. ರಜಕಣ ಅನ್ನೋದನ್ನು ಆಗಮದೊಳಗೆ ಶಬ್ದ ಇದೆ. ಅವು ಸ್ಥೂಲ ಪುದ್ಗಲ ರಜ ಅದಾವೆ. ಯಾವ
ಶರೀರ ಮೊದಲಾದ ನೋ ಕರ್ಮಗಳ, ಜ್ಞಾನಾವರಣ ಮೊದಲಾದ 8 ದ್ರವ್ಯಗಳ ಕರ್ಮಗಳ ಸೂಕ್ಷ್ಮ ಉದ್ಗಲ ರಚಕನಗಳಿಂದ. ಎರಡದ್ದು ಬಿಟ್ಟು ಹೋಯ್ತಲ್ಲ. ಏನು ಬಿಟ್ಟು ಹೋಯ್ತು? ಸಂಬಂಧ ಬಿಟ್ಟು ಹೋಯ್ತು. ಏನು ಸಂಬಂಧ ಇದೆ? ಉದ್ಗಲದೊಳಗ ಜೀವದೊಳಗ ಏನಿದೆ? ಯಾವ ಸಂಬಂಧ ಇದೆ ರೀ? ಯಾವ ಸಂಬಂಧ ಇಲ್ಲ. ವ್ಯವಹಾರದಿಂದ ಜ್ಞೇಯ ನ್ಯಾಯಕ್ಕೆ ಸಂಬಂಧ ಇದೆ. ಏಕಕ್ಷೇತ್ರ ಅವಾಗ ಅಲ್ಲ, ಸಂಯೋಗ ಅಲ್ಲ, ಯಾವುದೂ ಅಲ್ಲ. ವ್ಯವಹಾರದಿಂದ ಜ್ಞೇಯ ನ್ಯಾಯಕ್ಕೆ ಸಂಬಂಧ ಇದೆ. ಯಾವುದರೊಳಗ? ಜೀವ ಮತ್ತು ಉದ್ಗಲದೊಳಗ. ಇವು ಎರಡು ಉದ್ಗಲವೇ ಇದ್ದಾವೆ. ಯಾವ? ನೋ ಕರ್ಮ. ಯಾವುದರಿಂದ ರಚನೆ ಆಗಿದೆ ನೋ ಕರ್ಮದ? ಉದ್ಗಲಗಳಿಂದ. ಉದ್ಗಲ ರಜಗಳಿಂದ. ರಜಕಣ, ಧೂಳಿನ ಕಣ. ಜ್ಞಾನಾವರಣಾದಿ 8 ಕರ್ಮಗಳ ರಚನೆ ಯಾವುದರಿಂದ ಆಗಿದೆ? ಉದ್ಗಲ ಸೂಕ್ಷ್ಮ ರಜಕಣಗಳಿಂದ. ಸೂಕ್ಷ್ಮ ಇದ್ರೂ ಸ್ಥೂಲ ಇದ್ರೂ ಅವೇನದವಲ್ಲ? ಉದ್ಗಲಿದ್ದಾವೆ. ಮುಗಿತಲ್ಲ, ಯಾವ ಸಂಬಂಧವೂ ಇಲ್ಲ. ವ್ಯವಹಾರದಿಂದ ಇದೆ ಸಂಬಂಧ. ಯಾವುದ? ಜ್ಞೇಯ ನ್ಯಾಯ. ಅನ್ಯ ಯಾವ ಸಂಬಂಧ ಇಲ್ಲ. ನಾವು ಅನಂತ ಕಾಲದವರೆಗೆ ಮನ್ನಿಸಿಲ್ಲ, ಇನ್ನು ಅನಂತ ಕಾಲದವರೆಗೆ ತಿಳಿಯುವ ಉದ್ಯಮ ಮಾಡದೇ ಇದ್ರೂ ಸಂಬಂಧ ಇಲ್ಲ. ಏನ? ಉದ್ಗಲ ಮತ್ತು ಜೀವದ ಮಧ್ಯದೊಳಗ ಯಾವ ಸಂಬಂಧನೂ ಇಲ್ಲ. ವ್ಯವಹಾರದಿಂದ ಇದೆ. ಏನ? ಜ್ಞೇಯ ನ್ಯಾಯಕ ಸಂಬಂಧ. ಜ್ಞೇಯದಿಂದ ಏನಾಗ್ತಿದೆ? ಜ್ಞೇಯದಿಂದ ಏನಾಗ್ತಿದೆ? ಏನೂ ಇಲ್ಲ. ಜ್ಞಾನದೊಳಗೆ ತಿಳಿದು ಮಾತ್ರ ಬರ್ತಿದೆ. ಹೌದೇ? ಜ್ಞೇಯದ ಒಂದು ಏನು ವಿದ್ಯಮಾನತೆ ಇದೆ, ಅದರಿಂದ ಜೀವನಿಗೆ ಏನಾಗ್ತಿದೆ? ಏನೂ ಇಲ್ಲ. ಬಸ್ ತಿಳಿದು ಮಾತ್ರ ಬರ್ತಿದೆ. ಇನ್ನು ಉಳಿತು 3 ಕರ್ಮದೊಳಗಿಂದ ಒಂದು ಭಾವಕರ್ಮ. ಅದೇನಿದೆ ರೀ? ಅದೇನಿದೆ? ರಾಗದ್ವೇಷ ಮೋಹರೂಪದ ಪರಿಣಾಮ ಏನಿದಾವೆ ಅವೇನಿದಾವೆ? ಜೀವದ ವಿಭಾವ ಸ್ವಭಾವದ. ನೀವು ಇದೇ ಶಬ್ದ ಹೇಳಿದ್ದಲ್ಲ, ವಿಭಾವ ಸ್ವಭಾವ. ವಿಭಾವ ಯಾಕ ಅಂತಂದ್ರೆ ಕ್ಷಣವರ್ತಿ ಇದ್ದಾವೆ, ಪರ್ಯಾಯ ರೂಪ ಇದ್ದಾವೆ, ವಿಶೇಷ ಇದ್ದಾವೆ. ಸಾಮಾನ್ಯ ಸ್ವರೂಪದೊಳಗವ ಇಲ್ಲ. ಮೋಹರಾಗದ್ವೇಷ ರೂಪದ ಭಾವಕರ್ಮಗಳ ಜೀವದ ವಿಭಾವ ಸ್ವಭಾವ ಇದ್ದಾವೆ. ವಿಭಾವ ಯಾಕ ಅಂತಂದ್ರೆ ವಿಶೇಷ ಭಾವದವು ಜೀವದ ಸಾಮಾನ್ಯ ಸ್ವರೂಪದೊಳಗೆ ಇಲ್ಲ. ಸಾಮಾನ್ಯ ಅಂದ್ರೆ ಏನು? ಯಾವಾಗಲೂ ಇರುವಂಥದ್ದು. ತಿಳಿತಲ್ಲ? ಸ್ಪಷ್ಟ ಮಾಡಬೇಕು. ವಿಭಾವ ಸ್ವಭಾವ ಅಂತಲೇ ಹೇಳಿದ್ದಾರೆ. ವಿಭಾವ ಸ್ವಭಾವನ ಅದಾವ. ಓದಲಿಕ್ಕೆ ಹೇಳಿದ್ದು ಇತ್ತು. ಆ ಭಾವದೀಪಿಕೆ ವೆಳ್ಳೆಕನ ತತ್ವಾರ್ಥ ಸೂತ್ರದ 2ನೇ ಅಧ್ಯಾಯದ 1ನೇ ಸೂತ್ರ. 5 ಭಾವಗಳಂತ ಸ್ವರೂಪ ಓದಲಿಕ್ಕೆ ಹೇಳಿತ್ತು. ಓದಿದ್ರ ಸ್ವಲ್ಪ ತಮಗಿದು ವಿಷಯ ಸ್ಪಷ್ಟ ಆಗ್ತಿದೆ, ಅಥವಾ ಏನೋ ಒಂದು ಮನವರಿಕೆ ಆಗ್ತಿದೆ. ಆಗಮದ ಆಧಾರ. ಆಗಮದ ಆಧಾರ ಇಲ್ಲದ ನಂದೇನಿದೆ ಇಲ್ಲಿ? ಏನು ಹೇಳುವಂಥದ್ದು ನನ್ನಲ್ಲೇ ಏನಿದೆ? ಆಚಾರ್ಯ ಭಗವಂತರಲ್ಲೇ ಏನಿದೆ? ಸರ್ವಜ್ಞ ಭಗವಂತರಲ್ಲೇ ಏನಿದೆ ರೀ? ನನ್ನನ್ನು ಅವರ ಜೊತೆಗೆ ತುಲನಾ ಮಾಡ್ತಾ ಇದ್ದೇನೋ ಹೀಗೆ ಮಾತಿಲ್ಲ. ಆದ್ರೆ ಆಚಾರ್ಯ ಭಗವಂತರಲ್ಲಿ ಮತ್ತು ಸರ್ವಜ್ಞ ಭಗವಂತರಲ್ಲಿ ಕೂಡ ಸ್ವಂತದ್ದು ಏನೂ ಇಲ್ಲ ಇನ್ನೊಬ್ಬರಿಗೆ ಹೇಳುವಂಥದ್ದು. ಯಾಕೆ? ಸ್ವಂತದ್ದೇನಿದೆ ಅದನ್ನು ಹೇಳಿ ಉಪಯೋಗ ಇಲ್ಲ. ಅದನ್ನು ಹೇಳಲಿಕ್ಕೆ ಬರುವುದೂ ಇಲ್ಲ. ಅಂತರಂಗದ ಅನುಭೂತಿ ಅಥವಾ ತ್ರಿಕಾಲಿ ಸ್ವಭಾವ ಏನಿದೆ ಅಲ್ಲ, ಅದಷ್ಟ ಸ್ವಂತ ಅಲ್ಲ ಜೀವದ. ಹಾಗಾದರೆ ಅದನ್ನು ಹೇಳಲಿಕ್ಕೇನೂ ಬರುವುದಿಲ್ಲ, ಹೇಳಿ ಉಪಯೋಗನೂ ಇಲ್ಲ. ಹಾಗಾದರೆ ಸರ್ವಜ್ಞ ಭಗವಂತರಾಗಲಿ ಆಚಾರ್ಯ ಭಗವಂತರಾಗಲಿ ಹೇಳಿದ್ದ ಏನ ವಸ್ತು ಸ್ವರೂಪದೊಳಗೆ ಏನಿದೆಯೋ ಅದನ್ನು ಹೇಳ್ತಾರೆ. 5 ಭಾವದೊಳಗೆ
ಒಂದು ಇದೆಯಲ್ಲ ಪರಮ ಪಾರಿಣಾಮಿಕ, ಅದು ಸ್ವಭಾವ ಭಾವ ಇದೆ. ಇವು ನಾಲ್ಕೇನದವು ವಿಭಾವ ಸ್ವಭಾವದವು. ಮೊನ್ನೆನೂ ಇದೇ ಮಾತು ಹೇಳಿದ್ದಿತ್ತು, ಭಾವದೀಪಿಕೆ ಮತ್ತು ತತ್ವಾರ್ಥ ಸೂತ್ರ 2ನೇ ಅಧ್ಯಾಯದ 1ನೇ ಸೂತ್ರ. ಸರ್ವಾರ್ಥ ಸಿದ್ಧಿ ಟೀಕಾ ನೋಡ್ಲಿಕ್ಕೆ ಹೇಳಿತು. ಯಾವ್ಯಾವ ಟೀಕಾ ಉಪಲಬ್ಧ ಅದಾವ ನಮ್ಮ ಹತ್ರ ಇದಾವೆ ಅವುಗಳನ್ನೆಲ್ಲ ನೋಡೋದ್ರಿ. ಎಲ್ಲ ಯಾವಾಗ ನೋಡೋದ? ಎಲ್ಲ ಯಾವಾಗ? ಜೀವದ ಈ ಮನುಷ್ಯ ಜೀವನವೇ ತನ್ನ ಕಲ್ಯಾಣ ಮಾರ್ಗವನ್ನು ಕಂಡುಕೊಳ್ಳುವ ಸಲುವಾಗಿ ಇದೆ. ಅಲ್ಲಿ ಯಾವುದರ ಸಲುವಾಗಿಯೂ ಇಲ್ಲ, ಕಲ್ಯಾಣದ ಸಲುವಾಗಿ ಅಂತೂ ಇಲ್ಲವೇ ಇಲ್ಲ. ಪರದ ಚಿಂತೆ ಮಾಡುವುದರೊಳಗೆ ಇಲ್ಲವೇ ಇಲ್ಲ. ಯಾರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾರೆ, ಎಲ್ಲಿ ಹೋಗುವುದಿದೆಯೋ ಅದರ ಅನುಸಾರ ಪರಿಣಾಮನ ಈಗ ಮಾಡೋದು ಅನಿವಾರ್ಯ ಇದೆ. ದುರ್ಗತಿ ಗಮನ ಅಥವಾ ಅನಂತ ಸಂಸಾರ ಅನ್ರಿ. ದುರ್ಗತಿ ಗಮನ ಅಂತಂದ್ರೆ ಕೆಡಕ್ಕೆ ಅನಿಸ್ತಿತ್ತು ಶಬ್ದದಿಂದ ಅಂತಂದ್ರೆ ಅನಂತ ಸಂಸಾರ ಅನ್ನೋನು. ಅದು ಶಬ್ದ ಒಳ್ಳೇದಿದೆ ಅಲ್ಲ, ಭಾವ ಏನಿದೆ ಇದರಲ್ಲಿ, ಶಬ್ದ ಒಳ್ಳೇದಿದೆ ಅಲ್ಲ. ಯಾರಿಗೆ ಅನಂತ ಸಂಸಾರ ಇನ್ನೂ ಶೇಷ ಇದೆ ಅವರ ಧರ್ಮದ ಮಾತನ್ನ, ಅರೆ ಧರ್ಮ ಅಂದ್ರೆ ಏನಿದೆ, ಧರ್ಮ ಅಂದ್ರೆ ಏನಿದೆ ರೇ, ಧರ್ಮದ ಯಾವುದರ ಜೊತೆಗೆ ಅವಿನಾಭಾವ ಸಂಬಂಧ ಇದೆ ರೀ? ಸುಖದ ಜೊತೆಗೆ. ಸುಖ ಅಂದ್ರನ ಧರ್ಮ, ಧರ್ಮ ಅಂದ್ರನ ಸುಖ. ಮತ್ತು ದುಃಖದಿಂದ ಎಂದಾದರೂ ಸುಖ ಸಿಗ್ತಿದೇನು? ಪಾಪ ಭಾವದಿಂದ ಎಂದಾದರೂ ಸುಖ ಸಿಗ್ತಿದೇನು? ಒಂದಿಷ್ಟು ಶಾಂತ ಚಿತ್ತದಿಂದ ಯಾರಿಗೆ ಅವಶ್ಯಕ ಇದೆ, ಯಾರದ ಕಾಲಲಬ್ಧಿ ಬಂದಿರುವುದನ್ನು ಸರ್ವಜ್ಞ ಪ್ರಭು ನೋಡಿದರೋ ಅವರು ವಿಚಾರ ಮಾಡಬಹುದಾಗಿದೆ. ಏನು? ಪಾಪದಿಂದ ಎಂದೂ ಸುಖ ಆಗುವುದನ್ನ ಇಲ್ಲ. ಪಾಪ ಯಾವುದ? ದ್ರವ್ಯ ಪಾಪ ಇರಲಿ, ಭಾವ ಪಾಪದಿಂದ ಸುಖ ಯಾವ ಜೀವಕ್ಕ ಆಗುವ ಹಾಗೆ ವಸ್ತು ವ್ಯವಸ್ಥೆ ಇದೆ. ಈಗ 3ನೇದು ಭಾವಕರ್ಮದ ಮಾತೇನು ಹೇಳ್ತಾ ಇದೆ, ಅದೇನಿದೆ? ವಿಭಾವ ಸ್ವಭಾವ ಅಂತೇಳಿ ಹೇಳ್ತಾರೆ. ಅದರಲ್ಲಿ 2 ಶಬ್ದ ಇದ್ದಾವೆ, ಒಂದು ವಿಭಾವ, ಒಂದು ಸ್ವಭಾವ. ವಿಭಾವದ ಅರ್ಥ ಏನು ಹೇಳ್ತು? ವಿಶೇಷ ಭಾವ. ಜೀವದ ಸಾಮಾನ್ಯ ಸ್ವಭಾವ ಅಲ್ಲದ, ಸಾಮಾನ್ಯ ಸ್ವಭಾವ ಅಲ್ಲ ಅಂಥೇಳಿ ವಿಭಾವ. ಸ್ವಭಾವ ಯಾಕ? ಸ್ವಭಾವ ಯಾಕ ಅಂತಂದ್ರೆ ಅದು ಆಯಾಯ ಸಮಯದ ಪರ್ಯಾಯ, ಜೀವದ ಪರ್ಯಾಯದ್ದೇ ಸ್ವಭಾವ. ಕರ್ಮದ ಕಾರಣದಿಂದಾಗಿ, ಕರ್ಮದ ಉದಯದ ಕಾರಣದಿಂದಾಗಿಲ್ಲ. ನಿನ್ನೆ ಸ್ವಲ್ಪ ಸೂಕ್ಷ್ಮ ಬಂತು, ಯಾರಿಗೆಷ್ಟು ಉಪಯೋಗ ಆಗಿದೆ ಅನ್ನೋದು ಅವರವರು ನೋಡ್ಕೊಳ್ಳೋದು. ಸೂಕ್ಷ್ಮ ಏನು ಬಂತು? ಏನು ಬಂತು ಸೂಕ್ಷ್ಮ ಅಂತಂದ್ರೆ, ಯಾವುದು ವರ್ತಮಾನದ ಪರ್ಯಾಯ ಇದೆಯಲ್ಲ, ಆ ಪರ್ಯಾಯ ಜೀವನಿಗೆ ಉಪಾಧಿ ಇಲ್ಲ. ದೇಹ ಉಪಾಧಿ ಇದೆ ಅಂದರೆ ವ್ಯವಹಾರದಿಂದ ಹೇಳಬಹುದು. ಕರ್ಮದ ಉಪಾಧಿ ಇದೆ ಅನ್ನೋ ವ್ಯವಹಾರದಿಂದ ಹೇಳಬಹುದು. ನೋಡ್ರಿ, ಜ್ಞಾನಕ್ಕೆ ಯಾವುದರ ಬಂಧನ ಇದೆ? ಜ್ಞಾನವನ್ನು ಯಾವುದು ತನ್ನ ವಶದಲ್ಲಿ ಇಟ್ಟುಕೊಂಡಿದೆ? ದೇಹಾದಿ ಕರ್ಮನೂ ಇಲ್ಲ, ಜ್ಞಾನಾವರಣಾದಿ ದ್ರವ್ಯ ಕರ್ಮನೂ ಇಲ್ಲ. ಅದೇ ಪ್ರಕಾರ, ಅದೇ ಪ್ರಕಾರ, ಅದೇ ಪ್ರಕಾರ ರಾಗದ್ವೇಷ ಮೊದಲಾದ ವಿಭಾವ ಪರಿಣಾಮಗಳ ಜ್ಞಾನವನ್ನು ಹಿಡ್ಕೊಂಡಿಟ್ಟಿಲ್ಲ. ಜ್ಞಾನವನ್ನು ಹಿಡದೇ ಇಲ್ಲವ. ಈ ಜ್ಞಾನನ ತಾನಾಗೆ ಅದರ ಕಡೆಗೆ ಹೋಗ್ತಾ ಇದೆ, ಅದರಲ್ಲಿ ಏಕಾಗ್ತಾ ಇದೆ. ಆ ರೂಪವೇ ತಾನು ಅಂಥೇಳಿ ಅನುಭವ ಮಾಡ್ತಾ ಇದೆ. ಆ ಅನುಭವದೊಳಗ ತನ್ನ ನೈಜತೆಯನ್ನು ಬಿಟ್ಕೊಳ್ತಾ ಇದೆ. ಇಲ್ಲಿ ಭೇದ ವಿಜ್ಞಾನ ಇದೆ. ಇದನ್ನೇ ಇಲ್ಲಿ ಹೇಳಿದರು. ಬಂಧ ಮತ್ತು ಪುರುಷ. ಪುರುಷ ಅಂದ್ರೆ ಶುದ್ಧ ಜೀವದ್ರವ್ಯ. ಶುದ್ಧ ಜೀವದ್ರವ್ಯ ಅಂದ್ರೆ ಯಾವುದೋ ಒಂದು ರೀತಿಯಿಂದ ಜ್ಞಾನನ, ಶುದ್ಧ ಜೀವದ್ರವ್ಯ ಅಂದ್ರೆ ಯಾವುದೋ ಒಂದು ರೀತಿಯಿಂದ ಜ್ಞಾನನ. ಯಾಕೆ?
ಯಾಕೆ ಅಂದ್ರೆ ಕಾರಣ ಕೊಟ್ಟು ನಾನು ಮುಂದೆ ಹೋಗ್ತೇನೆ ರೀ. ಯಾಕೆ ಅಂತಂದ್ರೆ ಜ್ಞಾನದೊಳಗೆ ಸವಿಕಲ್ಪತೆ ಇದೆ, ಅರ್ಥಾತ್ ಸ್ವ ಮತ್ತು ಪರಗಳನ್ನು ತಿಳಿಯುವ ಶಕ್ತಿ ಇದೆ. ಅದು ಒಂದು ಗುಣವನ್ನು ಬಿಟ್ಟ ಉಳಿದ ಯಾವ ಗುಣದೊಳಗೆ ಆ ಪ್ರಕಾರದ ಸವಿಕಲ್ಪತೆ ಇಲ್ಲ. ಅಂಥೇಳಿ ಜ್ಞಾನವನ್ನು ಕಥಂಚಿತ್ ಏನನ್ಬೋದು, ಜೀವದ್ರವ್ಯ ಅಥವಾ ಜೀವದ್ರವ್ಯವನ್ನು ಕಥಂಚಿತ್ ಜ್ಞಾನ ಅನ್ಬೋದು. ಯಾಕೆ ಅಂತಂದ್ರೆ ಜೀವೇನ್ರೆ ಮಾಡ್ತಾನೋ ಅಂಥೇಳಿ ಹೇಳಿದರೆ, ಜೀವನಿಗೆ ಬಂದ್ ಆಗ್ತಿದೆ ಅಂಥೇಳಿ ಹೇಳಿದರೆ, ಜೀವನಿಗೆ ದುಃಖ ಆಗ್ತಿದೆ ಅಂಥೇಳಿ ಹೇಳಿದರೆ ಅದು ಒಂದು ಜ್ಞಾನ. ತಿಳಿತಲ್ಲ? ಪುರುಷ ಅಂತಂದ್ರೆ ಜ್ಞಾನ, ಶುದ್ಧ ಜೀವದ್ರವ್ಯ ಅಂದ್ರೆ ಅಥವಾ ಯಾವುದೋ ಒಂದು ಅಪೇಕ್ಷಾದಿಂದ ಜ್ಞಾನ ಅಂಥೇಳಿ ಹೇಳಿದ್ದು. ಬಂಧ್ ಅಂದ್ರೆ ಏನು? ಬಂಧ್ ಅಂದ್ರೆ ಏನು? ಅವ ತನ್ನ ಪೌರುಷವನ್ನು ಬಿಟ್ಟು ಕೊಟ್ಟ ಆ ಕ್ಷಣವರ್ತಿ ರಾಗ ಅಥವಾ ವಿಕಾರದ ಜೊತೆಗೆ ಏಕತೆಯನ್ನು ಸಾಧಿಸೋದು. ಪುರುಷನಲ್ಲಿ ಮಹತ್ವ ಏನಿದೆ ಅಂತಂದ್ರೆ, ಪುರುಷ ಪರ್ಯಾಯದ ಶ್ರೇಷ್ಠತೆ ಏನಿದೆ ಅಂತಂದ್ರೆ, ಜೀವದ ಪೌರುಷ ಯಾವುದರೊಳಗೆ ಇದೆ ಅಂತಂದ್ರೆ ಜಡದ ಕಡೆಗೆ ಅರ್ಥಾತ್ ಸ್ತ್ರೀಯೊಳಗೆ ಅನುರಕ್ತ ಆಗದೆ ಇರೋದು ಪುರುಷನ ಪೌರುಷ ಇದೆ. ವೀರ್ಯ ಬಲ ಸ್ಖಲನ ಯಾವುದರಿಂದ ಆಗ್ತಿದೆ, ಪತನ ಯಾವುದರಿಂದ ಆಗ್ತಿದೆ. ಪತ್ನಿ ಶಬ್ದದ ಅರ್ಥ ಏನಿದೆ, ಪುರುಷನ ಪತನಕ್ಕೆ ಯಾವಳ ಕಾರಣ ಇದ್ದಾಳೋ ಅವಳನ್ನು ಪತ್ನಿ. ವೀರ್ಯ ಸ್ಖಲನ ಯಾವುದರಿಂದ ಆಗ್ತಿದೆ, ಸ್ತ್ರೀಯೊಳಗ ಆಸಕ್ತ. ಯೋಚನೆ ಮಾಡೋದು ಇದು ಯಾವ ಪ್ರಕಾರ ಇದೆಯಲ್ಲ, ಇದನ್ನ ದೃಷ್ಟಾಂತ ರೂಪದಿಂದ ಇಟ್ಕೊಳ್ರಿ. ದಾರ್ಷ್ಟಾಂತ ಏನಿದೆ, ಜ್ಞಾನದ ಸ್ಖಲನ ಯಾವುದರಿಂದ ಆಗ್ತಿದೆ, ರಾಗದ ಜೊತೆಗೆ ಏಕಾಗ್ರ. ಬಂಧಂದ್ರ ಬೇರೆ ಏನಿಲ್ಲ, ಜ್ಞಾನವೇ ತನ್ನ ಪೌರುಷವನ್ನ, ತನ್ನ ಗಾಂಭೀರ್ಯವನ್ನ, ತನ್ನ ನೈಜತೆಯನ್ನ ಬಿಟ್ಟುಕೊಟ್ಟ ಅನಿಜದೊಳಗ. ಅನಿಜ ನಿಜ ತತ್ವ, ತತ್ವ ಎರಡದವ್ರೆ. ಅನಿಜ ಅಂದ್ರ ತಂದಲ್ಲ, ನಿಜ ಅಂದ್ರ ತಾನು. ತಂದಲ್ಲ ತಾನು. ತಂದಲ್ಲ ಯಾವ್ದ ತತ್ವ ಎರಡದವ ಅಂತ ಹೇಳ್ತಾರೆ, ಆಶ್ರವ ಮತ್ತ ಜೀವ. ಇವು ಎರಡದವೇನು ಒಂದೇ ಇದೀರಿ. ಆಶ್ರವ, ಆಶ್ರವ ತತ್ವ ಬೇರೆ ಇಲ್ಲೇನ್ರಿ ಜೀವದಿಂದ. ಆಶ್ರವ ಮತ್ತು ಜೀವ ಏಳ ತತ್ವದೊಳಗೆ ಇವು ಎರಡು ಭಿನ್ನ ಅದಾವೇನಿಲ್ರಿ, ಅದಾವೆ. ಹಾಗಾದ್ರೆ ಯಾವಾಗ ಜೀವ ಜೀವತ್ವದ ಜೊತೆಗೆ ಬಾಳ್ತಾನೋ, ಯಾವಾಗ ಜೀವ ತನ್ನದೇ ಆದಂಥ ಒಂದು ಗುರು ಗರಿಮೆಯ ಜೊತೆಗೆ ಬಾಳ್ತಾನೋ, ಅವಾಗ ಅವನಿಗೆ ಆಶ್ರವ ಆಗೋದನ್ನೇ ಇಲ್ರಿ. ಅವ ತನ್ನ ಗರಿಮೆಯನ್ನು ಬಿಟ್ಟು ಕೊಡೋದಂದ್ರೆ ಅಲ್ಲಿ ಜೀವನ ಇಲ್ಲ, ಅವ ಆಶ್ರವ ಆಗಿದೆ. ಆಶ್ರವದೊಳಗೆ ಎರಡು ಭೇದ ಹೇಳಿದಾರಲ್ಲ, ಏನ? ದ್ರವ್ಯಾಶ್ರವ ಮತ್ತು ಭಾವಾಶ್ರವ ಯಾವುದ ಮತ್ತು ದ್ರವ್ಯಾಶ್ರವ ಯಾವುದ? ಭಾವಾಶ್ರವ ಯಾವುದು? ರಾಗಾದಿಗಳು ಉತ್ಪನ್ನ ಆಗೋದು ಭಾವಾಶ್ರವ ಅಂಥೇಳಿ ಆಗಮದೊಳಗೆ ಪರಿಭಾಷೆ ಇದೆ ರೀ. ಆದರೆ ರಾಗಾದಿಗಳ ಉತ್ಪನ್ನ ಕರ್ಮದ ಕಾರಣದಿಂದ ಆಗ್ತಾವೇನ ಅಜ್ಞಾನದಿಂದ ಆಗ್ತಾವ್ರಿ? ರಾಗಾದಿಗಳ ಉತ್ಪತ್ತಿ ಕರ್ಮದ ಕಾರಣದಿಂದ ಆಗುವುದಿಲ್ಲ. ಯಾವ ಪ್ರಕಾರ ಪಾಪದ ಉದಯದಿಂದ ಜೀವನನ್ನು ಪಾಪಿ ಅನ್ನೋದಿಲ್ಲ, ಪಾಪ ಪರಿಣಾಮದಿಂದ ಅಂತಾರೆ. ನೋಡ್ರಿ, ಎಲ್ಲ ಪ್ರಕಾರದ ಅನುಕೂಲತೆ ಇದೆ. ಮತ್ತು ಪರಿಣಾಮ ಪಾಪದಿತ್ತು ಅಂತಂದ್ರೆ ಅವ್ನು ಪುಣ್ಯವಂತೇನ ಪಾಪಿ ರೀ. ಮನೆ ಇದೆ, ಬಂಗ್ಲೆ ಇದೆ, ತಾಯಿ ತಂದೆ ಇದೆ, ಪರಿವಾರ ಇದೆ, ಸಹೋದರ ಎಲ್ಲ ಇದೆ, ನೌಕರ್ ಚಾಕರ್ ಆಳು ಕಾಳು ಬಹು ಸಾಮಗ್ರಿ ಎಲ್ಲ ಇದ್ದಾವೆ. ಆದ್ರೆ ಪರಿಣಾಮದೊಳಗೆ ಯಾವ ಆಕುಲ ವ್ಯಾಕುಲ ರಾಗಿ ದ್ವೇಷಿ ಆಗ್ತಾ ಇದ್ದಾನಲ್ಲ, ಅವನು ಪಾಪಿ ಅದಲ್ರಿ. ಉದಯದ ಕಾರಣದಿಂದ ಯಾರು ಪುಣ್ಯವಂತರಾಗುವುದಿಲ್ಲ. ಪುಣ್ಯ ಯಾವುದಕ್ಕಂತಾರು? ಜೀವನನ್ನು ಉತ್ತರೋತ್ತರ ಉನ್ನತಿಯ ಕಡೆಗೆ ಯಾವುದು ತಗೊಂಡು ಹೋಗ್ತಿದೆಯೋ ಅದು ಪುಣ್ಯ ಇದೆ ರೀ. ಪಾಪ ಯಾವುದು? ಪಾಪ ಯಾವುದು?
ಪಾಪ ಯಾವುದ? ಶರೀರವನ್ನು ನಾನು ಅನ್ನೋದು. ಸಂಸಾರ ಶರೀರ ಭೋಗ ಹೇಳಿದಾರಲ್ಲ, ಮೂರ. ಸಂಸಾರ ಶರೀರ ಭೋಗ. ಸಂಸಾರ ಅಂದ್ರೆ ಏನ? ಸಂಸರಣಂ ಕರೋತಿ ಇತಿ ಸಂಸಾರ. ಸಂಸರಣಂ, ಜೀವ ತನ್ನ ಸ್ವಭಾವವನ್ನು ಬಿಟ್ಟು ಪತನ ಹೊಂದಿ ಭ್ರಮಣ ಮಾಡೋದ, ಸುತ್ತೋದ. ಅದ್ಭುತ ಮಾತು ಇದೆ. ದ್ವಿಧಾಕೃತ್ಯಂ, ಬಂಧ ಮತ್ತು ಪುರುಷನ ಎರಡು ಮಾಡೋದು. ಬಂಧ ಯಾವುದು? ಬಂಧ ಯಾವುದು? ಸರ್ವತ್ರ ಜ್ಞಾನದ್ದನ ಸಾಮ್ರಾಜ್ಯ ಇದೆ. ಜ್ಞಾನದ್ದನ ಸಾಮ್ರಾಜ್ಯ ಇದೆ. ದುಃಖದೊಳಗ ಮುಂದಾಳತ್ವ ಯಾರು ವಹಿಸ್ತಾರ್ರಿ? ಕರ್ಮೇನ ಜ್ಞಾನ್ರಿ. ದುಃಖದೊಳಗ ಮುಂದಾಳತ್ವವನ್ನು ವಹಿಸುವವರು ಯಾರು? ಮುಖಂಡತ್ವವನ್ನು ವಹಿಸುವವರು ಯಾರು? ಶರೀರ ರೋಗರೂಪ ಇದ್ರನು, ಯಾವುದೋ ಪ್ರಕಾರದಿಂದ ಉಪಸರ್ಗ ಆಗ್ತಾ ಇದ್ರನು, ಮುನಿ ಭಗವಂತರ ಮಾತು ಹೇಳ್ತಾ ಇದೆ, ಉಪಸರ್ಗ ಆಗ್ತಾ ಇದ್ರನು ಅವರ ಜ್ಞಾನ ಆ ದುಃಖದ ಕಡೆಗೆ ಮುಂದಾಳತ್ವವನ್ನು ವಹಿಸುವುದೇ ಇಲ್ಲಲ್ಲ ಅಂಥೇಳಿ ಅವೆಲ್ಲ ನಿರರ್ಥಕ ಆಗಿ ಹೋಗ್ತವೆ. ನಿರರ್ಥಕ ಆಗ್ತವೆ ಅಂದರೆ ಸಾರ್ಥಕ ಆಗ್ತವೆ. ಅವು ತಮ್ಮ ಕಾರ್ಯ ಮಾಡುವುದ್ರೊಳಗೆ ತಾವು ಸಾರ್ಥಕ ಆಗೋದಿಲ್ಲ, ಆದರೆ ಇವನೇ ಅದರಿಗೆ ಅವು ನಿರರ್ಥಕ. ನಮಗೇನು ಮಾಡೋದಿದೆ? ಅವರ ಆದರ್ಶಗಾರನ್ನು ಬರೀ ನಮಸ್ಕಾರ ಮಾಡಿದ್ರೆ ಸಾಕ್ರೆ ಅವರಿಗೆ. ಯಾರಿಗೆ? ಮಹಾಮುನಿಗಳಿಗೆ, ಗುರುವರರಿಗೆ, ಆಚಾರ್ಯ ಉಪಾಧ್ಯಾಯ ಸಾಧುಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕೇನು? ಏನಿದೆ? ಅವರ ಜೀವನ ನಮಗೆ ಆದರ್ಶ ಅರ್ಥಾತ್ ನಮ್ಮ ಜೀವನದೊಳಗ ಅವರಂಥ ಪ್ರವೃತ್ತಿ, ಅವರಂಥ ಶ್ರದ್ಧೆ, ಅವರಂಥ ಜ್ಞಾನ ಬರುವ ಸಲುವಾಗಿ ಅಥವಾ ಆಗುವ ಸಲುವಾಗಿ ನಮ್ಮದು ಉದ್ಯಮ ಮಾಡಿದ್ರನ ನಾವು ನಮ್ಮ ಹಿರಿಯ ನಮ್ಮ ಕಂದ ಹಾಗೆ ಇದ್ವಿ. ದಿನ ನೀವು 1000 ಬಾರಿ ಅಂದರೆ, ಆದ್ರೆ ಅವರ ಹಾಗೆ ಶ್ರದ್ಧೆ, ವೃತ್ತಿ, ಜ್ಞಾನದೊಳಗ ತಾವು ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಆ ಅನ್ನುವುದರಿಂದ ಏನೇನು ಆಗೋದಿಲ್ಲ. ಧರ್ಮದ ಸಂಬಂಧ ಜ್ಞಾನಮಯತೆಯಲ್ಲಿದೆ ನೋಡ್ರಿ. ಧರ್ಮದ ಸಂಬಂಧ ಜ್ಞಾನ ರಾಗದ ಜೊತೆಗೆ ಒಂದಾಗುವುದರೊಳಗಿಲ್ಲ. ಹಾಗಾದ್ರೆ ಹೇ ಅಂಥೇಳಿ ಏನು ತಿಳಿದ್ರು? ಯಾವ ರಾಗದ ಜೊತೆಗೆ ಜ್ಞಾನ ಏಕಾಗ್ತಾ ಇದೆಯಲ್ಲ ಅದನ್ನು ಹೇ ಅಂಥೇಳಿ ತಿಳಿದ್ರು. ಒಂದು ಜೀವನ ಉಪಾಧಿ, ಜೀವವು ಶುದ್ಧ ಜೀವವು. ಶುದ್ಧ ಜೀವ ಅಂದ್ರೆ ಯಾವುದ? ಅದೇ ಜ್ಞಾನ, ಅದೇ ಜ್ಞಾನ. ಯಾವ ಜ್ಞಾನ? ಯಾವ ಜ್ಞಾನ? ರಾಗದ ಜೊತೆಗೆ, ಪ್ರಶಸ್ತ ರಾಗದ ಜೊತೆಗೆ ಏಕರೂಪ ಅಂಶದಿಂದ ಕೂಡ ಆಗುವುದಿಲ್ಲಲ್ಲ. ಒಳ್ಳೆಯ ಮನತನದ ತರುಣ, ವ್ಯಸನೀ ತರುಣರ ಜೊತೆಗೆ ಸೇರಿ ಆ ವ್ಯಸನಗಳನ್ನು ಅಲ್ಪ ಪ್ರಮಾಣದಲ್ಲಿ ಅಥವಾ ಅವರಿಗಿಂತ ಬೇರೆ ರೂಪದಿಂದ ವ್ಯಸನದ ಸೇವನೆ ಮಾಡಿದ ಅಂತಂದ್ರೆ ಅವನು ಒಳ್ಳೆಯ ಮನೆತನದವ ಅನ್ನಲಾಗುವುದಿಲ್ಲ. ಇನ್ನು ವ್ಯಸನದ ಸೇವನೆ ಮಾಡದೇ ಇದ್ರೂ ಕೂಡ ಅವನು ಎಲ್ಲಿಯವರೆಗೆ ವ್ಯಸನೀ ಮಿತ್ರರ ಸಂಗತಿ ಮಾಡ್ತಾನೋ ಅಲ್ಲಿಯವರೆಗೆ ಅವನು ಒಳ್ಳೆಯ ಮನೆತನದ ಕುಮಾರ ಅಲ್ಲವೇ ಅಲ್ರಿ. ಅದೇ ಪ್ರಕಾರ ಶುದ್ಧ ಜೀವ ಅಂತ ಹೇಳಿ ಅನ್ಬೇಕಾದ್ರೆ ಜ್ಞಾನದೊಳಗೆ ಶುದ್ಧತೆ ಇದೆ. ಶುದ್ಧತೆ ಅಂದ್ರೆ ವಿಕಾರದ ಜೊತೆಗೆ ಏಕ ಆಗದೆ ಇರೋದೇನಿದೆ ಅದು ಶುದ್ಧತೆ ಇದೆ. ಹಾಗಾದ್ರೆ ಭೇದ ಜ್ಞಾನ ರಾಗ ಮತ್ತು ಜ್ಞಾನದೊಳಗಾಯ್ತಾನ. ಅವೆರಡಂತೂ ಹೋದು. ಯಾವ? ದ್ರವ್ಯ ಕರ್ಮ ಮತ್ತು ನೋಕರ್ಮ. ರಾಗ ಮತ್ತು ಜ್ಞಾನದೊಳಗೆ ಭೇದ ಜ್ಞಾನ ಆಯಿತು, ಅಥವಾ ಒಂದು ಅಖಂಡ ಜ್ಞಾನದೊಳಗ ರಾಗದ ಕಡೆಗೆ ಹೋಗುವಂಥ ರುಚಿ
ಮತ್ತು ರಾಗದಿಂದ ಭಿನ್ನ ಉಳಿಯುವಂಥ ಪುರುಷಾರ್ಥ. ಇವು ಎರಡರೊಳಗೆ ಭೇದ. ಮಾಡೋರು ಯಾರು? ಮಾಡೋದನ್ನು ಜ್ಞಾನನ ರೀ. ಹಾಗಾದರೆ ಎಲ್ಲಿ ಯಾವುದು ಪರದ ಅಂಶ ಮಾತ್ರ ಸಂಬಂಧ ಬಂತು ಇದರೊಳಗೆ? ಜ್ಞಾನ ಸಮಯವರ್ತಿ ರಾಗಾದಿ ವಿಕಾರಗಳನ್ನು ತನ್ನಿಂದ ಭಿನ್ನ ಅಂಥೇಳಿ ತಿಳಿಯೋದೇನು ಭಾಳ ದೊಡ್ಡ ಮಾತಿಲ್ಲ ರೀ. ಯಾಕೆ ಅಂತಂದ್ರೆ ಅದು ಭಿನ್ನನೇ ಇದೆ ರೀ. ವಿಭಾವ ಭಾವಗಳೇನದವು, ರಾಗಾದಿ ಭಾವಗಳೇನದವು, ವಿಕಾರ ಏನದವು, ಅವುಗಳನ್ನು ಜ್ಞಾನ ಸ್ವಭಾವತಃನ ಭಿನ್ನ ಇದೆಯಲ್ಲ. ಹಾಗಾದ್ರೆ ಅವುಗಳನ್ನು ಭಿನ್ನ ಅಂಥೇಳಿ ತಿಳಿಯೋದ್ರೊಳಗೆ ಜ್ಞಾನದ ಯಾವುದು ಗರಿಮಾ ಇಲ್ಲ. ಗರಿಮಾ ಯಾವುದರೊಳಗಿದೆ? ಜ್ಞಾನದ ಯಾವ ಅಂಶ ಇನ್ನೂ ಅದರ ಜೊತೆಗೆ ಮಿತ್ರತ್ವವನ್ನು ಸಾಧಿಸ್ತಾ ಇದೆಯಲ್ಲ, ಆ ಅಂಶ ಹೇಗಿದೆ? ಯಾರಿಗೆ? ಜ್ಞಾನಕ್ಕನರೇ. ಯಾವ ಜ್ಞಾನಕ್ಕ? ಶುದ್ಧ ಜ್ಞಾನಕ್ಕ. ಆ ಅಂಶ ಎಂಥದ್ದಿದೆ? ಉಪಾಧಿ ಇದೆ. ಆ ಅಂಶ ಏನಿದೆ? ಉಪಾಧಿ ಇದೆ ರೀ. ಯಾವುದಕ್ಕೆ ಉಪಾಧಿ? ಅತೀಂದ್ರಿಯ ಸುಖದ ಅನುಭವದೊಳಗೆ ಉಪಾಧಿ, ಬಾಧೆ, ಅಡ್ಡಿಯನ್ನುಂಟು ಮಾಡುವಂಥ. ತಿಳಿತು ಅಂದುಕೊಳ್ತೇನೆ, ಶಬ್ದದಿಂದಂತೂ ತಿಳಿಯೋ ಸಾಧ್ಯನೇ ಇಲ್ಲ. ಬಂಧ ಪುರುಷವು ದ್ವಿಧಾ ಕೃತ್ಯ. ದ್ರವ್ಯಕರ್ಮ ಬರೀ ಈ ಸಂಸ್ಕೃತ ಶಬ್ದ ಹೋಗ್ತಾ ಬರ್ತಾ ಯಾವಾಗಲೇ ತಲೆಯಾಗ ಬಂತು ಅಂತಂದ್ರೆ ಎಷ್ಟು ಧನ್ಯ ಅನ್ನಿಸ್ತಿದೆ. ಏನ? ಬಂಧ ಪುರುಷವು ದ್ವಿಧಾ. ಪುರುಷನೊಳಗೆ ತನ್ನತನ ಬೇಕ್ರೆ, ಬಂಧದೊಳಗೆ ಹೇಯ ಬುದ್ಧಿ ಬೇಕ್ರೆ. ಬಂಧ ಅರ್ಥಾತ್ ಜ್ಞಾನದ ದುರ್ಬಲ ಅಂಶ, ಪುರುಷ ಅರ್ಥಾತ್ ಜ್ಞಾನದ ಗಂಭೀರ ಸ್ವಭಾವ. ಜ್ಞಾನದ ಗರಿಮ ಇದು ಪುರುಷ, ಮತ್ತು ಬಂಧ ಅರ್ಥಾತ್ ಜ್ಞಾನದ ದುರ್ಬಲ ಅಂಶ. ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ರೂಪದ ಉಪಾಧಿಯು ಮತ್ತು ಶುದ್ಧ ಜೀವ ದ್ರವ್ಯ ಇವುಗಳನ್ನು ಸರ್ವ ಬಂಧವು ಹೇಯವಿದೆ, ಶುದ್ಧ ಜ್ಞಾನವು ಉಪಾದೇಯವಿದೆ ಎಂಬ ಭೇದಜ್ಞಾನ ರೂಪದ ಪ್ರತೀತಿಯನ್ನು ಉತ್ಪನ್ನ ಮಾಡಿಕೊಂಡು ಏನ ಆತ್ಮನು ಮುಕ್ತನಾಗುತ್ತಾನೆ. ಇಂಥ ಪ್ರತೀತಿಯು ಯಾವ ಪ್ರಕಾರ ಉತ್ಪನ್ನವಾಗುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಇಂಥ ಪ್ರತೀತಿ ಯಾವ ಪ್ರಕಾರ ಉತ್ಪನ್ನ ಆಗ್ತಿದೆ ಆ ಪ್ರಕಾರವನ್ನು ಹೇಳ್ತಾರೆ. ಏನ? ಪ್ರಜ್ಞಾ ಕ್ರಕಚದಲನಾತ್. ಪ್ರಜ್ಞಾ ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ ಮತ್ತು ಅಶುದ್ಧವಿರುವ ರಾಗಾದಿ ಉಪಾಧಿ ಬಂಧ. ಇಲ್ಲಿ ರಾಗಾದಿನ ಅಂಥೇಳಿ ಹೇಳಿದ್ರಲ್ಲ, ಹಾಗಾದ್ರೆ ರಾಗಾದಿನ ಅಂಥೇಳಿ ಹೇಳಿದ್ರು. ರಾಗಂದ್ರನ ಅದಿದೆ ಯಾವುದ? ಜ್ಞಾನದ ದುರ್ಬಲ ಅಂಶ. ರಾಗಂದ್ರ ವಸ್ತು ಇಲ್ರಿ. ಅಂಧಕಾರ ಅಂದ್ರನ ಅದಿದೆ ಯಾವುದ? ಪ್ರಕಾಶದ ಅಭಾವ. ರಾಗಂದ್ರ ಏನಿದೆ? ದೇಹ ಏನಿದೆ ಹೇಳ್ರಿ. ಇಲ್ಲಿಯವರೆಗೆ ಏನು ಚರ್ಚೆ ಮಾಡಿತು ಅದಲ್ಲ, ಉದ್ಗಲ ರಜಕನಗಳ ಕಾರ್ಯ ಅಲ್ಲ. ಈಗ ಅದನ್ನು ಹೇಳುವುದಿಲ್ಲ. ದೇಹ ಏನಿದೆ? ದೇಹ ಏನಿದೆ? ಜೀವದ್ದನೇ ಅಪರಾಧದ ಫಲ ಇದೆ. ಹೌದಿಲ್ಲ? ಜೀವದ್ದೇ ಅಪರಾಧದ ಫಲ. ಅಪರಾಧ ಎಲ್ಲ ಆಗ್ತಿದೆ? ಒಂದು ಜ್ಞಾನದೊಳಗನೇ. ಒಂದು ಜ್ಞಾನದೊಳಗೆ ಎಂದಿನಿಂದ ಆಗ್ತಾ ಇದೆ? ಅನಾದಿಯಿಂದ ಆಗ್ತಾ ಇದೆ. ಏನಾಗ್ತಾ ಇದೆ? ಜ್ಞಾನ ತನ್ನ ಅಸ್ಪೃಷ್ಟತೆಯನ್ನು ತಿಳಿತಾ ಇಲ್ಲ. ಪರದ್ರವ್ಯದಿಂದ ತ್ರಿಕಾಲ ಅಸ್ಪೃಷ್ಟ ಸ್ವಭಾವವನ್ನು ತಿಳಿತಾ ಇಲ್ಲ. ಜೊತೆಯಾಗಿ ಏನು ತಿಳಿತಾ ಇಲ್ಲ? ಅಸ್ಪೃಷ್ಟತೆಯನ್ನು ತಿಳಿತಾ ಇಲ್ಲ. ಇಷ್ಟೇ ಅಲ್ಲ, ಸುಖ ತನ್ನಲ್ಲೇ ಇರುವುದನ್ನ ಎಂದಾದರೂ ಒಮ್ಮೆ ಜ್ಞಾನಿ ಗುರುಗಳ ಉಪದೇಶದಿಂದ ಆಲಿಸಿದ ನಂತರ ಕೂಡ ವಿಶ್ವಾಸ ಮಾಡ್ತಾ ಇಲ್ಲ. ಯಾವುದು ಮಾಡ್ತಾ ಇಲ್ಲ?
ಜ್ಞಾನ ಮಾಡ್ತಾ ಇಲ್ಲ, ಜ್ಞಾನ ಮಾಡ್ತಾ ಇಲ್ಲ. ಜ್ಞಾನ ಸ್ವಪರಗಳನ್ನು ತಿಳಿತಿದೆ, ಜ್ಞಾನ ಸ್ವಪರಗಳನ್ನು ತಿಳಿತಿದೆ, ನಂತರ ಪರವನ್ನು ಪರ ಅಂತೇಳಿ ತಿಳಿತಿದೆ. ಎಲ್ಲ ಜ್ಞಾನದ ಕಾರ್ಯ ಇದೆ. ಜ್ಞಾನ ಸ್ವಪರಗಳನ್ನು ತಿಳಿತಿದೆ, ನಂತರ ಪರವನ್ನು ಪರ ಅಂತೇಳಿ ತಿಳಿತಿದೆ, ಅದರ ನಂತರ ಪರದಿಂದ ವಿಮುಖ ಆಗ್ತಿದೆ. ಯಾವುದ? ಜ್ಞಾನನೇ. ಜ್ಞಾನನ ಶ್ರದ್ಧಾ ಅಲ್ಲ. ಶ್ರದ್ಧೆಗೆ ಕಣ್ಣಿಲ್ಲ, ಶ್ರದ್ಧೆಗೆ ಭೇದಿಲ್ಲ, ಶ್ರದ್ಧೆಗೆ ಯಾವ ಯಾವ ವಿಶೇಷತೆ ಸ್ವತಂತ್ರ ಇದೆ. ಆದ್ರೂ ಕೂಡ ಅದು ಯಾವ ಕಾರವಾರ ಮಾಡುವುದಿಲ್ಲರಿ. ಕಾರವಾರ ಮಾಡೋದೆಲ್ಲ ಯಾವ್ದ? ಇನ್ನೊಬ್ಬರ ಮನೆಯೊಳಗೆ ಹೋಗಿ ಏನೇನ್ರಿ ಮಾಡೋದು ಯಾವ್ದ? ದೇಹದೊಳಗ ರಾಗದೊಳಗ ತನ್ನ ಮಾಡೋದು ಯಾವ್ದ? ಇಲ್ಲಿ ಹಾಗಾದ್ರೆ ರಾಗ ಅಂತೇಳಿ ಹೇಳಿದ್ರು, ಅದ ಜ್ಞಾನದ ದುರ್ಬಲ ಅಂಶ ಅಂತೇಳಿ ಹೇಳಿದ್ನಲ್ಲ ಪ್ರಾರಂಭದೊಳಗ. ಅದೇ ಪ್ರಕಾರ ದೇಹ ಏನಿದೆ ಅಲ್ಲ, ಅದ ಜ್ಞಾನದ ಅಪರಾಧ ಇದೆ. ತಿಳಿತೇನ್ರಿ? ಜ್ಞಾನದ ಅಪರಾಧ ಇದೆ. ಇನ್ನು ದ್ರವ್ಯಕರ್ಮ ಜ್ಞಾನಾವರಣಾದಿ ಏನದು? ಜ್ಞಾನದ ಅಸಾವಧಾನ ಅವಸ್ಥೆ ಅದ. ಬೇರೆ ಬೇರೆ ಬೇಕು ಏನು? ಬೇರೆ ಬೇರೆನೇ ಇದೆ ರೀ, ಬೇರೆ ಬೇರೆ ಇದೆ. ಜ್ಞಾನದ ಅಪರಾಧ ಏನಿದೆ? ದೇಹ. ಜ್ಞಾನದ ಬೇಸಾವಧತನ ಏನಿದೆ? ಅದು ಜ್ಞಾನಾವರಣಾದಿ 8 ಕರ್ಮದವರು. ದ್ರವ್ಯ ಕರ್ಮ ನೋ ಕರ್ಮ ಏನಿದೆ? ಅದು ಜೀವದ ಜ್ಞಾನದ ಅಪರಾಧದ ಫಲ ಇದೆ. ದ್ರವ್ಯ ಕರ್ಮ ಏನಿದೆ? ಅದು ಜ್ಞಾನದ ಅಸಾವಧಾನತೆಯ ಫಲ. ರಾಗಾದಿ ಏನದವು? ಅವು ವರ್ತಮಾನದೊಳಗೆ ರಾಗ ಜ್ಞಾನದ ದುರ್ಬಲತೆಯನ್ನು ತೋರಿಸ್ತಾ ಇದೆ. ಏನಿಲ್ಲ ಅದರಲ್ಲಿ ಸಾಮರ್ಥ್ಯ. ನಡೆಯುವ ವ್ಯಕ್ತಿನೇ, ನೋಡುವ ವ್ಯಕ್ತಿನೇ, ಆದ್ರೆ ಕನ್ನಡಕ, ಕೋಲು ಇವೆಲ್ಲ ಏನದವ್ರಿ? ಅವನ ನೋಡುವ ಸಾಮರ್ಥ್ಯ, ನಡೆಯುವ ಸಾಮರ್ಥ್ಯದ ದುರ್ಬಲತೆಯನ್ನು ತೋರಿಸ್ತವ್ರಿ. ಹೌದೇನಿಲ್ರಿ? ಹಾಗಾದ್ರೆ ರಾಗದ ಜೊತೆಗೆ ದ್ವೇಷದ ಜೊತೆಗೆ ಯಾವ್ಯಾವ ವಿಕಾರಿ ಭಾವದವಲ್ಲ ಎಷ್ಟದವು? ರಾಗದ್ವೇಷ 3 ಅದಾವು, ಅಥವಾ ರಾಗದ್ವೇಷ 2 ಅದಾವ, ಅಥವಾ ಕ್ರೋಧಮಾನ ಮಾಯ ಲೋಕ 4 ಅದಾವ. ಅಸಂಖ್ಯಾತ ಲೋಕ ಪ್ರಮಾಣ, ಅಸಂಖ್ಯಾತ ಲೋಕ ಪ್ರಮಾಣ ಏನದಾವಲ್ಲ, ಅವ ಜ್ಞಾನದ ದುರ್ಬಲತೆ ಅದಾವ. ದುರ್ಬಲತೆ ತಿಳಿಯೋದಂತೂ ಜ್ಞಾನನ ತಿಳಿತಿದೆ, ಆದ್ರೆ ಹಾಗೆ ತಿಳಿತಿದೆ. ಇದು ನಂದ, ಇದು ನಂದಲ್ಲ, ಇದು ಹೀಗಿರಬೇಕು, ಇದನ್ನು ನಾನು ಹೀಗೆ ಮಾಡುತ್ತೇನೋ, ಇದು ಹೀಗೆ ಮಾಡಿದ್ರೆ ನನಗೆ ಅನುಕೂಲ ಇದೆ. ಯಾವುದರಿಂದ ಜ್ಞಾನಕ್ಕೆ ಅನುಕೂಲ ಇದೆ ರೀ? ಜ್ಞಾನಕ್ಕೆ ಯಾವ ಪರದಿಂದ ಅನುಕೂಲ ಆಗುವಂಥದ್ದು ಜ್ಞಾನದ ಗರಿಮಾದೊಳಗೆ ಇಲ್ಲ. ತೀರ್ಥಂಕರರಿಗೆ ವೃದ್ಧಾಪ್ಯ ಬರುವುದಿಲ್ಲ, ವಿಕಲತೆ ಬರುವುದು. ವೃದ್ಧಾಪ್ಯದ ವಿಕಲತೆ ಏನಿದೆ ಅದು ಬರುವುದನೇ ಇಲ್ಲ. ಯಾಕ? ಅದು ತೀರ್ಥಂಕರತೆಯ ಗರಿಮಾ ಇದೆ. ಅದೇ ಪ್ರಕಾರ ಜೀವನಿಗೆ ಇನ್ನೊಂದರ ಅವಶ್ಯಕತೆ, ಇನ್ನೊಂದರಿಂದ ಅನುಕೂಲ ಆಗುವಂಥದ್ದು ಇಲ್ಲವೇ ಇಲ್ಲ. ಅದು ಜೀವದ ಗರಿಮಾ ಇದೆ ಅಂಥೇಳಿದ್ರೆ ಜೀವ ಇಡೀ ವಿಶ್ವದ ವಿದ್ಯಮಾನತೆಗೆ ಕಾರಣದ. ಅವ ಇಟ್ಟಿದ್ದಾನೆ, ಅದನ್ನೆಲ್ಲ ವ್ಯವಸ್ಥೆ ಅವ ಮಾಡ್ತಾ ಇದ್ದಾನು. ಆದರೆ ಇಡೀ ವಿಶ್ವದ ವಿದ್ಯಮಾನತೆ ಒಂದು ಜ್ಞಾನದಿಂದ ತಿಳಿದು ಬರ್ತಿದೆ. ಇದು ಇದೆ, ಇದಕ್ಕೆ ನಾನು ಹೀಗಿದ್ದೇನೆ, ನಾನು ಹೀಗೆ ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಿಲ್ಲ. ಇದು ಹೀಗೆ ಮಾಡ್ತಾ ಇದೆ, ಇದು ಹೀಗಿದೆ ಅನ್ನೋದು ಜ್ಞಾನಕ್ಕೆ ಗೊತ್ತು. ಹೌದೇನ? ಹಾಗಾದ್ರೆ ಇದರ ಸತ್ತಾದ ಸಿದ್ಧಿ ಇದರ ಇರುವಿಕೆಯಿಂದ ಐತೆ, ಜ್ಞಾನದಿಂದ ಐತೆ. ಹಾಗಾದ್ರೆ ಇಡೀ ವಿಶ್ವದ ಸತ್ತಾದ ಸಿದ್ಧಿ ಯಾರಿಂದ? ಅರ್ಹಂತರು ಇದ್ದಾರೆ, ಅವರು ವೀತರಾಗಿದ್ದಾರೆ. ಯಾರು ಹೇಳವ್ರ? ನನ್ನ ಜ್ಞಾನ ಹೇಳಕ್ಬೇಕ್ರೆ ಅಂದಾಗ ಅವರು ನನ್ನ ಪಾಲಿಗೆ ಅರ್ಹಂತ.
ಇದು ದೇಹ ಇದೆ, ಇದು ಪರಮಾಣುಗಳ ಸಮೂಹ ಇದೆ, ಇದು ಕರ್ಮದ ಕಾರಣದಿಂದ ರಚನೆ ಆದದ್ದು ಇದೆ. ಇದೆಲ್ಲ ಯಾರು ತಿಳ್ಕೊಳ್ತಾರೋ ಅವರಿಗೆ ಶರೀರದ ಜ್ಞಾನ. ಯಾರು ಇದನ್ನು ನಾನು ಅಂತಾರೋ, ಯಾರು ಅವರನ್ನು ಕೊಡಕೊಳ್ಳುವರಂತಾರೋ ಅವರು ಇದನ್ನೂ ತಿಳಿಲಿಲ್ಲ, ಅವರನ್ನು ಕೊಡಕೊಳ್ಳುವವರು ಪೂಜೆ ಮಾಡೋದು, ವ್ರತ ಮಾಡೋದು, ಅವ್ರ ಕಡೆಯಿಂದ ಈ ಲಾಭ ಮಾಡ್ಕೊಳ್ಳೋದು. ಇದು ಜ್ಞಾನನ ಅಲ್ಲ ಹೀಗೆ ತಿಳಿಯುವಂಥದ್ದು. ಅಲ್ಲಿ ಅರಹಂತರ ಸಿದ್ಧಿನೇ ಆಗಲಿಲ್ಲ. ಈ ಶರೀರ ಅಂದ್ರೆ ನಾನಂಥೇಳಿ ಯಾವುದು ತಿಳಿತಿದೆಯಲ್ಲ ಅದು ಜ್ಞಾನನ ಅಲ್ಲ, ಜ್ಞಾನನ ಅಲ್ಲ, ಜ್ಞಾನದ ಅಭಾವ ಸೂಚಕ ಇದೆ ಅದ. ಅದರ ಸಲುವಾಗಿ ಏನು ಹೇಳಿತು, ದೇಹಾದಿ ನೋ ಕರ್ಮ ಜೀವದ ಅಪರಾಧದ, ಜ್ಞಾನದ ಅಪರಾಧದ ಫಲ. ಜ್ಞಾನಾವರಣಾದಿ 8 ಪ್ರಕಾರದ ಕರ್ಮ ಏನದವು ಅವು ಜೀವದ ಅಸಾವಧಾನತೆಯನ್ನು ದರ್ಶಿಸ್ತವೆ. ಬೇಸಾವದಪನ, ಎಚ್ಚರಗೇಡಿತನ ಅಂತಾರೆ ಆಡು ಭಾಷೆಯೊಳಗೆ ಅಥವಾ ನಮ್ಮ ಕನ್ನಡದೊಳಗೆ. ಎಚ್ಚರಗೇಡಿತನ, ಜ್ಞಾನದ ಎಚ್ಚರಗೇಡಿತನ ಏನಿದೆ ಅದು ಜ್ಞಾನಾವರಣ, ದಕ್ಷಿಣಾವರಣ, ಮೋಹನೀಯ, ಅಂತರಾಯ, ಆಯು, ನಾಮ, ಗೋತ್ರ, ವೇದನಿ ಎಲ್ಲ. ಇನ್ನು ರಾಗ ದ್ವೇಷ, ಭಗವಂತನ ಭಕ್ತಿ ಮಾಡೋದು, ಜಪ ಮಾಡೋದು, ಇವೇನದವ್ರಿ ರಾಗ ಏನದವು ಇವು ದುರ್ಬಲತೆ ಅದಾವ್ರಿ ಜ್ಞಾನದ್ದು ಅಂಥೇಳಿ ಸಿದ್ಧರ ಯಾರದ ಭಕ್ತಿ ಮಾಡುವುದಿಲ್ಲ. ಅರ್ಹಂತರ ಯಾರದ ಭಕ್ತಿ ಮಾಡ್ತಾರೋ, ಯಾರ್ದು ಮಾಡ್ತಾರೆ? ಆಚಾರ್ಯ ಉಪಾಧ್ಯಾಯ ಸಾಧುಗಳು ಯಾರದ ಭಕ್ತಿ ಮಾಡ್ತಾರೋ? ವ್ಯವಹಾರದಿಂದ. ಆದ್ರೂ ಕೂಡ ಅದು ದುರ್ಬಲತೆ ಇದೆ, ಅದು ಸಾಧನ ಅಲ್ಲ. ಸಿದ್ಧ ಭಕ್ತಿ ಆಗಲಿ, ದಶಭಕ್ತಿ ಆಗಲಿ, ಅವ ಸಾಧು ಅವಸ್ಥೆಯೊಳಗ ಇರ್ತಾವೆ. ಈ ಮಾತು ಸತ್ಯ ಇದ್ರೂ ಕೂಡ ಅವು ಸಾಧಕನಿಗೆ ದುರ್ಬಲತೆ ಇದಾವೆ ವಿನಃ ಅವು ಸಾಧನ. ಧೈರ್ಯ ಬೇಕರೆ ಏನ ಸತ್ಯವನ್ನ ಕೇಳುವ ಸಲುವಾಗಿ, ಕೇಳಿದ ನಂತರ ಅನ್ನುವ ಸಲುವಾಗಿ, ಅಂದ ನಂತರ ಅದರ ಬಗ್ಗೆ ವಿಚಾರ ಮಾಡುವ ಸಲುವಾಗಿ, ಅದರ ನಂತರ ಅದನ್ನು ತನ್ನದಾಗಿಸಿಕೊಳ್ಳುವ ಸಲುವಾಗಿ, ಸತ್ಯವನ್ನು ತನ್ನದಾಗಿಸಿಕೊಳ್ಳಬೇಕಾಯಿತು ಅಂತಂದ್ರೆ ಲೋಕದ ಪರಿವೆಯನ್ನ ಮರಿಬೇಕಾಗುತ್ತೆ. ಅಂಥೇಳಿನ ಅದಕ್ಕೆ ಸತ್ಯ ಅಲೌಕಿಕ ಇದೆ ಅಂಥೇಳಿ ಹೇಳಿದರು. ಜೈನ ಧರ್ಮ ಅಲೌಕಿಕ ಇದೆ ಅಂಥೇಳಿ ಹೇಳಿದರು. ವೀತರಾಗ ಮಾರ್ಗ ಅಲೌಕಿಕ ಇದೆ ಅಂಥೇಳಿ ಹೇಳಿದರು. ಲೋಕದ ರೀತಿ ನೀತಿಗಳನ್ನು ಪಾಲನೆ ಮಾಡ್ತಾ ಮಾಡ್ತಾ ಅಲೌಕಿಕ ಮಾರ್ಗದೊಳಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಒಂದು ಖಡ್ಗ ಕೋಶದೊಳಗೆ 2 ಖಡ್ಗಗಳನ್ನು ನಿಲ್ಲುವುದಿಲ್ಲ. 2 ಯಾವ ಖಡ್ಗ? ಒಂದು ವ್ರತರೂಪದ ಪರಿಣಾಮವನ್ನು ಆಧರಿಸುವುದ, ಒಂದು ಶುದ್ಧಾತ್ಮನನ್ನು ಆಧರಿಸುವುದ. 2 ಒಟ್ಟಿಗೆ ಇರುವುದಿಲ್ಲ. 2 ಒಟ್ಟಿಗೆ ಇರುವುದಿಲ್ಲ. ಶುದ್ಧಾತ್ಮನನ್ನು ಆಧರಿಸುವುದೊಳಗ ಅದು ಬೆನ್ನು ಹತ್ತಿರ್ತಿದೆ ರೀ. ಯಾವುದ? ಶುಭ ಪರಿಣಾಮ, ವ್ರತ ರೂಪದ ಪರಿಣಾಮ, ಸಂಯಮ ರೂಪದ ಪರಿಣಾಮ. ಇದು ಮಾಲು ಬೇರೆ ಇದೆ ರೀ, ಇದು ನಾಣ್ಯ ಬೇರೆ ಇದೆ. ಇದು ನಮ್ಮ ಬುದ್ಧಿ ರೂಪದ ಲೋಕದೊಳಗೆ ನಡೆಯುವ ನಾಣ್ಯ ಅಲ್ಲ. ಆದರೆ ನಮ್ಮ ಸ್ವರೂಪ ಹೀಗಿದೆಯಲ್ಲ, ಈ ನಾಣ್ಯವನ್ನ ತಗೊಂಡ ತನ್ನ ಜೀವನವನ್ನ ಸುಖಮಯ ಮಾಡಿಕೊಳ್ಳುವಂಥದ್ದ ಆತ್ಮನ ಸ್ವರೂಪ ಇದೆ. ನಾನು ಮನುಷ್ಯನಿದ್ದೇನೆ ಏನಿದೆ? ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ರು. ಇದೇ ಕಲಷ್ಟಿಕಾದೊಳಗೆ 4 ಕಲಶದ ಹಿಂದೆ ಮರೆತು ಬಿಡೋದೇಂದ್ರೆ ನಾನು ಮನುಷ್ಯನಿದ್ದೇನೆ, ನಾನು ದೇವನಿದ್ದೇನೆ, ನಾನು ಹಿರಿಯಂಚನಿದ್ದೇನೆ. ಮಿಥ್ಯಾತ್ವ ಇದೆ. ಇದರೊಳಗೆ ನಮ್ಗೆ ಏನು ಅಪರಾಧ ಕಾಣಿಸ್ತಿದೆ ಹೇಳ್ರಿ ನೋಡೋಣ? ಕಾಣಿಸೋದೇ ಇಲ್ಲ. ಅರೆ ಮನುಷ್ಯದ ಮೇಲೆ ನಾನು ಮನುಷ್ಯ ಇದ್ದೇನೆ ಅನ್ನೋದ್ರೊಳಗೆ ಏನು ಅಪರಾಧ ಇದೆ ಹೇಳ್ರಿ? ಆದರೆ ಜ್ಞಾನಿಗಳು ಹೇಳ್ತಾರೆ, ನೀ ಮನುಷ್ಯ ಇಲ್ಲ ಪ್ರಭು, ನೀ ಮನುಷ್ಯ ಇಲ್ಲ. ನೀ ಏನಿದ್ದಿ? ನೀ ಜ್ಞಾನಾನಂದ ಸ್ವಭಾವಿ, ಅನಂತ 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 ಗುಣಗಳ ನಿಧಿ, ಅರೂಪಿ ಚಿನ್ಮಾತ್ರ ತತ್ವ. ಲೋಕದೊಳಗ ಆಶ್ಚರ್ಯವನ್ನುಂಟು ಮಾಡುವಂಥ ತತ್ವ ಇದೆ. ಆಶ್ಚರ್ಯ ಯಾರಿಗೆ ಆಗ್ತಿದೆ? ನನ್ನನ್ನು ನೋಡಿ ಇನ್ನೊಬ್ಬರಿಗೆ, ನನ್ನನ್ನು ನೋಡಿ ನನಗ್ರೆ. ಆಶ್ಚರ್ಯ ಯಾರಿಗೆ ಆಗ್ತಿದೆ? ನನ್ನನ್ನು ನೋಡಿ ನನಗೆ. ಇನ್ನು ಬಾತುಂಕ ಮುಜೆ, ಇದು ಆಶ್ಚರ್ಯ.
ಅರೇ ರೇ ಇಲ್ಲೇ ಇದೆಯಲ್ಲ, ಏನ ನನಗೆ ಬೇಕಾದಂತ, ನನಗೇನು ಬೇಕಾಗಿದೆ? ಶಾಂತಿ, ಸುಖ, ನೆಮ್ಮದಿ ಬೇಕಾಗಿದೆ. ಏನು ಬೇಕಾಗಿದೆ ರೀ? ಎಲ್ಲಿ ಹೋಗೋದು ಯಾವುದರ ಸಲುವಾಗಿ? ಶಾಂತಿಯ ಸಲುವಾಗಿ. ಅದರ ವಿರುದ್ಧ ಕ್ರಮ ಇದೆಯಲ್ಲ. ಅಶಾಂತಿಯ ಮೂಲಕ, ದುಃಖದ ಮೂಲಕ, ಶಾರೀರಿಕ ಪರಿಶ್ರಮದ ಮೂಲಕ ಎಂದಾದರೂ ಶಾಂತಿ ಸಿಗ್ತಿದೆ ಅಂದ್ರೆ ಮುನಿರಾಜರು ಎಲ್ಲಿ ಹೋಗ್ತಾರೋ ಅವರ ವಿಹಾರ ಎಂಥದ್ದು ಇರ್ತಿದೆ. ಸರ್ವಜ್ಞ ಪ್ರಭುವಿನ ವಿಹಾರ ಎಂಥದ್ದು ಇರ್ತಿದೆ. ಅಂಥದ್ದೇ ಇದೆ ಮುನಿರಾಜರ ವಿಹಾರ. ಎಂಥದ್ದು ಒಳಗಡೆ ಅತೀಂದ್ರಿಯ ಆನಂದದ ಅನುಭವ ಮಾಡ್ತಾ 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 ಅವರ ಆ ಅತೀಂದ್ರಿಯ ಆನಂದದೊಳಗನೆ ಇದ್ದಾರೆ. ನಿನ್ನೆ ಬಂತಲ್ಲ, ಏನು ಬಂತು ಪ್ರಶ್ನೆ? ರಾಜಚಂದ್ರರಿಗೆ ಕೇಳಿದ್ರೆ ಯಾರೋ ಏನ್ ಕೇಳಿದ್ರು? ಶ್ರೀಕೃಷ್ಣ ಎಲ್ಲಿ ಅದಾನೆ ಈಗ ಅಂತ ಮಾತನಾಡೋದನ್ನ. ಎಂಥ ಉತ್ತರವೇ! ಹಾಗಾದ್ರೆ ಶ್ರೀಕೃಷ್ಣ ಆತ್ಮನೊಳಗದ ನನ್ನಲ್ಲಿ ಭಾವಲಿಂಗಿ ಸಂತರ ಮಾರ್ಗದೊಳಗಿರ್ತಾರೇನ್ರಿ? ಕಾನನದ ಮಾರ್ಗದೊಳಗ, ನಗರದ ಮಾರ್ಗದೊಳಗ ಇರ್ತಾರೇನ್ರಿ? ಕ್ರಮಬದ್ಧ ಪರ್ಯಾಯದ ಕಾವ್ಯ ಇದೆ ಅಲ್ಲ, ಅದರಲ್ಲಿ ಕೊನೆಗೆ ಬರ್ತಿದೆ. ಸಣ್ಣಗೆ ಮಳೆ ಬರ್ತಿದೆ, ಮೂಡು ಬರ್ತಿದೆ, ರಿಮ್झिम ರಿಮ್झिम ಮಳೆ ಬರ್ತಿದೆ, ಶುದ್ಧವಾದಂಥ ವಾತಾವರಣ ಇರ್ತಿದೆ. ಅದರೊಳಗೆ ಪಗಡಂಡಿ ಮೇಲೆಯೂ ಸಾಗ್ತಾ ಇರ್ತಾನೆ. ಪಗಡಂಡಿ ಏನ? ಕಾಲುದಾರಿ. ಅಲ್ಲಿ ಇನ್ನೊಬ್ಬರು ಇಲ್ಲ, ಇನ್ನೊಬ್ಬರು ಬರ್ಲಿಕ್ಕೆ ಬರುವುದಿಲ್ರಿ. ತನ್ನದೇ ಆದಂಥ ಮಾರ್ಗದೊಳಗೆ ಸರ್ ಬಹಳ ಅದ್ಭುತ ಇದೆ ಆ ಒಂದು ಪದ್ಯವೇ. ನನಗೆ ಯಾವುದು ಹೇಳ್ತಿದೆ ಆ ವೇಳೆದೊಳಗೆ ಅದು ಅದ್ಭುತನೇ ಇದೆ. ಏನಾಗ್ತಿದೆ? ಆನಂದ ಆಗ್ತಿದೆ. ತನ್ನ ಆನಂದದ ಮಾರ್ಗದೊಳಗೆ ತಾನು ಏಕಾಕಿ ಮಸ್ತ್ ಸಾಗ್ತಾ ಇರ್ತಾನೆ. ಯಾರು ಬಂದ್ರೇನ, ಜೊತೆಗಿದ್ದವರು ಎಷ್ಟು ಮುಂದೆ ಹೋದ್ರು ಪ್ರಶ್ನೆ ಇಲ್ರಿ. ಅವರವರ ಸಾಮರ್ಥ್ಯದ ಅನುಸಾರ ಅವರು ಮೋಕ್ಷ ತಲುಪುತ್ತಾರೆ, ಅವರು ಶ್ರೇಣ್ಯಾರೋಹಣ ಮಾಡ್ತಾರೆ. ಅರ್ಹಂತ ಅವಸ್ಥೆಯೊಳಗ 1,000 ವರ್ಷ ಕಡಿಮೆ, 1,00,000 ಪೂರ್ವ ವರ್ಷ ಉಳಿದ್ರು ಆದಿನಾಥ ಪ್ರಭು. ಅವರು ಉಳಿದಿದ್ದಾರೆ. ಶ್ರೀಮಂಧರ ಸ್ವಾಮಿ ಎಷ್ಟು? 1000 ಪಲ್ಯೋಪಮ ವರ್ಷ ರೀ. ಪಲ್ಯೋಪಮ ಪೂರ್ವೋಪಮ ರೀ, ಪಲ್ಯೋಪಮ. ಅವ್ರದ್ದು ಆಯು ಎಷ್ಟ್ರಿ? 1 ಕೋಟಿ ಪೂರ್ವ ರೀ ಶ್ರೀಮಂಧರ ಸ್ವಾಮಿ. ಮತ್ತು ಆ ಶ್ರೀಮಂಧರ ಸ್ವಾಮಿಯ ಅರ್ಹಂತ ಅವಸ್ಥೆಯ ಸದ್ಭಾವದೊಳಗ ಎಷ್ಟು ಸಾಮಾನ್ಯ ಜೀವರುಗಳು ಮೋಕ್ಷಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೇನಾದ್ರೂ ಖೇದ ಅನ್ನಿಸ್ತಿದೆ? ಇಲ್ಲ. ಅವ್ರು ತಮ್ಮ ಆನಂದದೊಳಗೆ ತಾವಿದ್ದಾರೆ. ಯಾರು ಹೋದ್ರು ಅವರು ತಮ್ಮ ಆನಂದದೊಳಗನೆ ಹೋದ್ರೆ. ಇವ್ರು ಕೂಡ್ಲಿ ಬೇಡ ನಾ ಹೋಗ್ತೇನೆ ಅಂತ ಹೇಳಿ ಏನು ಹೋಗ್ಲಿಲ್ಲ ಅವರ. ಹಾಗೆ सम्यक दर्शन आद नंतर सुद्धा ताई त्यांना बी समजावं, त्यांना बी समजावं, ते बी ऐकावं, हे बी वाचावं. ಪ್ರಶ್ನೆನೇ ಬರುತ್ತಿಲ್ಲ. ಏನೂ ಇಲ್ಲ. ಭಾವ ಬರ್ತಿದೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಅದಕ್ಕೆ ಮುಖ್ಯತೆ ಇಲ್ಲ. ಹೇಗೆ ಆ ಉಪಾದೆ ಹೇಳಿದ್ರಲ್ಲ, ಇನ್ನೊಬ್ಬರ ಕಲ್ಯಾಣ ಆಗಲಿ ಅನ್ನುವ, ಯಾವ ಸರ್ವ ಜೀವಗಳ ಕಲ್ಯಾಣ ಆಗಲಿ ಅನ್ನುವಂಥ ಭಾವದಿಂದ ತೀರ್ಥಂಕರ ನಾಮಕರ್ಮದ ಬಂದಾಯಿತೋ, ಆ ಭಾವ ಕೂಡ ಶುದ್ಧ ಜ್ಞಾನದ ಎದುರಿಗೆ ಹೇಯ ಭಾವ ಇದೆ. ಬರಿಬೇಕನ್ನೋ ಬಂದಿದೆ ಅಲ್ಲ, ಅದೇ ಮಲಿನ ಭಾವ ಇದೆ. ಪೂಜ್ಯಪಾದಾಚಾರ್ಯ ಏನು ಹೇಳಿದರು? ನಾನು ಗುರುವಿನಿಂದ ತಿಳ್ಕೊಳ್ತೇನೋ, ನಾನು ಇವನಿಗೆ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಡ್ತೇನೋ, ಉನ್ಮತ್ತ ಚೇಷ್ಟೆ ಅಷ್ಟೆ. ಸೊಕ್ಕಿಗೆ ಬಂದು ಮಾಡುವಂಥ ಕೆಲಸ. ಸೊಕ್ಕನೆ ಯಾತಕ್ಕೆ ಬರ್ತಿದ್ದೀರಿ? ಅದೊಂದು ಪ್ರಕಾರದ ಪ್ರತಿಭಾ ಇದೆ ರೀ ಮೋಕ್ಷ ಮಾರ್ಗದೊಳಗೆ ಸೊಕ್ಕೆ ಇರೋದು ಕೂಡ. ತೀರ್ಥಂಕರ ನಾಮಕರಣ ಇತ್ತು ಅಥವಾ ಗ್ರಂಥ ರಚನೆ ಮಾಡುವಂಥದ್ದು ಯಾವೊಂದು ಪ್ರತಿಭಾ ಇತ್ತಲ್ಲ, ಅದು ಭವ್ಯ ಜೀವರುಗಳ ಭಾಗ್ಯದಿಂದ ಕಾರ್ಯ. ಅವ್ರ ದೋಷ ಅಲ್ಲದ ಭವ್ಯ ಜೀವರುಗಳ ಭವಿಷ್ಯದೊಳಗೆ ಹೋದವರಿದ್ದಾರಲ್ಲ, ಅರೆ 2000 ವರ್ಷ ಕಳೆದ ನಂತರ ನಾವು ತಾವೆಲ್ಲ ಅದನ್ನು ಆಧಾರದಿಂದ ಓದೋರಿದ್ದೇವಲ್ಲ. ಯಾವುದನ್ನು? ಇದನ್ನಲ್ಲ. ಇದು 2000 ವರ್ಷದ ಹಿಂದಿನಿಂದ
ಕುಂದುಕುಂದಾಚಾರ್ಯ ದೇವ ಬರೆದಂಥ ಗಾಥೆಗಳ ಆಧಾರದಿಂದ ಟೀಕೆ ಬರೆಯೊಳಗೊಳಗ ಅಮೃತ ಚಂದ್ರಾಚಾರ್ಯರ ಆಂತರ್ಯದ ಉತ್ಸಾಹ ಉಕ್ಕಿ ಬಂದ ಮಡುಗಟ್ಟಿ ನಿಂತಿದೆ ಕಲಶದ ರೂಪದಿಂದ. ಯಾವ ಕಾರಣದಿಂದ? ಅವ್ರದ್ದಾದ ತಮ್ಮ ಶುದ್ಧೋಪಯೋಗವನ್ನು ಬಿಟ್ಟುಕೊಟ್ಟ ಈ ಕಾರ್ಯ ಮಾಡಿದರು ಅನ್ನೋದು ಬಿಡ್ರಿ, ಏನೇ ಇರಲಿ ಅದ. ಆದ್ರೆ ನಾವು ಅವರಿದ್ದೆವು ಆದರದಿಂದ, ಇಂದ ನಾವು ಪ್ರಸನ್ನ ಆಗವರಿದ್ದೆವು. ಇಷ್ಟು ವರ್ಷದಿಂದ ನಾವು ಸ್ವಲ್ಪ ಸ್ವಲ್ಪನ ಇದರಿಂದ ಅಮೃತವನ್ನು ಕುಡಿಯೋರಿದ್ದೇವ್ರಿ. ಸ್ವಲ್ಪ ಕುಡಿತಾ ಇದ್ದೇವ ಅಥವಾ ಇಲ್ರಿ? 11 ವರ್ಷದಿಂದ 14 ವರ್ಷದಿಂದ ಕಲಶಾಮೃತ, ಕಲಶದೊಳಗೆ ತುಂಬಿಟ್ಟಿದ್ದಾರೆ ಅಮೃತ ಚಂದ್ರಾಚಾರ್ಯ ದೇವ ಅಮೃತ. ಅದನ್ನು ಕುಡಿಯುವ ವಿಧಾನವನ್ನ ತೋರಿಸಿಕೊಡ್ತಾ ಇದ್ದಾರೆ ರಾಜಮಲ್ ಪಾಂಡೆ. ಅಂದಮೇಲೆ ನಾವು ಕುಡಿದೇ ಇರ್ಲಿಕ್ಕೆ ಆಗ್ತಿದೆ? ಕುಡಿಲಿಕ್ಕೆ ಬೇಕು ಅಥವಾ ಇಲ್ಲ? ಕುಡಿತಾ ಇದ್ದೇವೆಯೋ ಅಥವಾ ಇಲ್ಲ? ಹಾಗಾದ್ರೆ ಅಮೃತ ಚಂದ್ರಾಚಾರ್ಯ ಅಥವಾ ಕುಂದುಕುಂದಾಚಾರ್ಯ ದೇವ ಯಾಕೆ ಬರೆದರು? ಅರೆ, ನಾನು ಕುಡಿಯೋ ನಿಂತಿನಲ್ಲ ಆ ಅಮೃತವನ್ನು, ಅದರ ಸಲುವಾಗಿ. ಪ್ರಜ್ಞಾ ಕ್ರಕಚದಲನಾಥ, ಪ್ರಜ್ಞಾ ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ. ಪ್ರಜ್ಞಾ ಅನ್ನೋದು ಒಂದು ಹೆಸರಲ್ಲ. ಪ್ರಜ್ಞಾ ಏನಿದೆ? ನನ್ನ ಶುದ್ಧ ಜೀವದ್ರವ್ಯದ ಸ್ಮರಣೆ ನಾನು ಮಾಡಿಕೊಳ್ಳು. ಶುದ್ಧ ಜ್ಞಾನ ಮಾತ್ರವಾದ, ಇಲ್ಲಿ ಬಂತೇನಿಲ್ರಿ? ಮೊದಲು ನಾನೇನು ಹೇಳಿದ್ನು? ಶುದ್ಧ ಜೀವದ್ರವ್ಯ ಅಂದ್ರೆ ಯಾವುದೋ ಒಂದು ಅಪೇಕ್ಷಾದಿಂದ ಜ್ಞಾನ ಅಂತ ಹೇಳಿದ್ನಲ್ಲ. ಇಲ್ಲೇನು ಹೇಳಿದ್ರು? ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ. ಜೀವದ್ರವ್ಯ ಅಂಚೇಳಿ ಅದನ್ನು ಸರ್ವಜ್ಞ ಪ್ರಭು ನೋಡಿದ್ದರ, ಹೇಳಿದ್ದರ, ಅದರ ಆಗದಿಂದ ಹೇಳಿಲ್ಲ, ಜ್ಞಾನಾವರಣದ ಸಂಯೋಗದಿಂದ ಹೇಳಿಲ್ಲ, ಶುದ್ಧ ಜ್ಞಾನದ ಆಧಾರದಿಂದ ಹೇಳಿಲ್ಲ. ಅದನ್ನು ನೋಡಿ, ಜೀವದಲ್ಲಿರುವಂತಹ ಶುದ್ಧ ಜ್ಞಾನವನ್ನು ನೋಡಿ ಸರ್ವಜ್ಞ ಪ್ರಭು ಅದಕ್ಕೆ ಜೀವದ್ರವ್ಯ ಅಂತಿದ್ದಾರೆ. ತಿಳಿತಾ ಇದೆಯಲ್ಲ? ಬರ್ತಾ ಇಲ್ಲ? ವೀರ್ಯ ಉಕ್ಕಿ ಶುದ್ಧ ಜ್ಞಾನ ಮಾತ್ರವಾದ ಜೀವದ್ರವ್ಯ ಮತ್ತು ಅಶುದ್ಧವಿರುವ ರಾಗಾದಿ ಉಪಾಧಿ ಬಂಧ. ರಾಗಾದಿ ಅಶುದ್ಧ ಯಾವುದಿದೆ? ಹಾಗಾದ್ರೆ ಆ ಜ್ಞಾನದಲ್ಲಿ ಸ್ಪಷ್ಟ ಐತೇನೆ. ಶುದ್ಧ ಜ್ಞಾನ ಮಾತ್ರ ಅದ ಜೀವದ್ರವ್ಯ ಮತ್ತು ಅಶುದ್ಧವಿರುವ ರಾಗಾದಿ ಎರಡೂ ಶೇರನ ಜೀವದ್ರವ್ಯ ಇದೆಯಲ್ಲ. ಜೀವದ್ರವ್ಯದೊಳಗೆ ಇದೆಯಲ್ಲ ರಾಗಾದಿ, ಏನಿಲ್ಲ? ಜೀವದ್ರವ್ಯದೊಳಗನೆ ಇದೆ. ಆದ್ರೆ ಅದೇನಿದೆ? ಅಶುದ್ಧ ಇದೆ. ಮತ್ತೇನಿದೆ? ಉಪಾಧಿ ಇದೆ. ಮತ್ತೇನಿದೆ? ಬಂಧ ಇದೆ. ಇಂಥ ಭೇದ ಜ್ಞಾನ ರೂಪದ ಬುದ್ಧಿಯು, ಆ ಬುದ್ಧಿ ಏನಿದೆ ರೀ? ಅದು ಜ್ಞಾನನೇ ಇದೆ. ಬುದ್ಧಿ ಬುದ್ಧಿ ಅಜ್ಞಾನದಿ ಮೋಹಿತವಾಗಿ, ಬುದ್ಧಿ ಅಜ್ಞಾನದಿಂದ ಮೋಹಿತ ಆಗಿದೆ. ಸಂಸಾರದೊಳಗನ ಗಾಥೆ ಅದವ್ರೆ 19, 20, 21. ಬುದ್ಧಿ ಅಜ್ಞಾನದಿ ಮೋಹಿತವಾಗಿ ಜಡವಿರುವಂತಹ ಪರದ್ರವ್ಯಗಳನ್ನು ನಾನು ಅಂತಿದೆ. ಅಜ್ಞಾನದಿಂದ ಮೋಹಿತ ಆಗಿದೆ, ಪರದ್ರವ್ಯದಿಂದಲ್ಲ. ಪರದ್ರವ್ಯದೊಳಗೆ ಅಂಥದ್ದೇನಿಲ್ಲ. ಈ ಮನೆ, ಈ ಚಿನ್ನ, ಈ ವಸ್ತ್ರದೊಳಗೆ ಅಂಥದ್ದೇನು ಸ್ವಭಾವ ಇಲ್ಲ ಇದನ್ನು ಮೋಹಿತ ಮಾಡುವಂಥದ್ದು. ಇದು ಅಜ್ಞಾನದಿಂದ ಅದರ ಕಡೆಗೆ ಮೋಹಿತ. ರಾಗಾದಿ ಉಪಾಧಿ ಬಂಧ, ಇಂಥ ಭೇದಜ್ಞಾನ ರೂಪದ ಬುದ್ಧಿ. ಇಲ್ಲಿ ಬುದ್ಧಿ ಶಬ್ದದ ಆಗಮಿಕ ಅರ್ಥ ಸಮ್ಯಕ್ ಜ್ಞಾನ. ಬುದ್ಧಿ ಶಬ್ದದ ಆಗಮಿಕ ಭೇದ ಜ್ಞಾನದ, ಬುದ್ಧಿ ಶಬ್ದದ ಅರ್ಥ ಸಮ್ಯಕ್ ಜ್ಞಾನ. ಭೇದ ಜ್ಞಾನ ರೂಪದ ಬುದ್ಧಿಯು ಇಂಥ ಯಾವ ಕ್ರಕಚ ಕರಗಸ ಅದರ ಮೂಲಕ ದಲನಾಥ್ ನೋಡ್ರಿ, ನಿರಂತರ ಅನುಭವದ ಅಭ್ಯಾಸ ಮಾಡುವುದರಿಂದ ಉತ್ಪನ್ನವಾಗಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ? ಪುನಃ ಪುನಃ ಕರಗಸವನ್ನು ಎಳೆಯುವುದರಿಂದ ಕಾಷ್ಠ ಮೊದಲಾದ ಪುದ್ಗಲ ವಸ್ತುಗಳು ಎರಡು ತುಂಡಾಗುತ್ತವೆ.
ಅದೇ ಪ್ರಕಾರ ಭೇದ ಜ್ಞಾನದ ಮೂಲಕ ಜೀವ ಉದ್ಗಲಗಳ ಭಿನ್ನ ಭಿನ್ನ ಅನುಭವವನ್ನು ಪುನಃ ಪುನಃ ಮಾಡಿದ ಮೇಲೆ ಅವೆರಡೂ ಭಿನ್ನ ಭಿನ್ನವಾಗಿ ಹೋಗುತ್ತವೆ. ಆದುದರಿಂದ ಭೇದ ಜ್ಞಾನವು ಉಪಾದೇಯವೇ.